Record. Hello everyone, good evening. So ಎಕ್ಸಸೈಸ್ ಕೊಟ್ಟಿದ್ದೀನಿ ಬರ್ಡೇ ಆ್ಯಂಡ್ ಕ್ಯಾಂಪೇನ್. ಸೊ 20th ಮಾರ್ಚು. ಸೊ 4 ಗಂಟೆ ಒಳಗೆ ಇಮೇಲ್ ಕಳಿಸ್ಬೇಕು. ಸೊ 3:46 ಆಗ್ಬಿಟ್ಟಿದೆ. ಕ್ಲೈಂಟ್ ರಿಕ್ವೆಸ್ಟ್ ಪ್ರಕಾರ 4 ಗಂಟೆ ಒಳಗೆ ಇಮೇಲ್ ಕಳಿಸ್ಬೇಕು ಅಂತ ನಿಮ್ಗೆ ಹೇಳಿದ್ದೀನಿ. ಅದೇ ರೀತಿ ನಾನು ಮಾಡ್ತಾ ಇದ್ದೀನಿ. ಸೊ ಏನು ಮಾಡಬೇಕು? ಸೊ ಆಬ್ವಿಯಸ್ಲಿ ಇಂಪೋರ್ಟ್ ಮಾಡಬೇಕು. ಸೊ ಇವತ್ತು ಫಸ್ಟ್ ಟೈಮ್ ಎವರ್, ಆಯಿತಾ, ನಾನು ಮಲ್ಟಿಪಲ್ ಟ್ಯಾಬ್ ಯೂಸ್ ಮಾಡ್ತಾ ಇದ್ದೀನಿ. ಇಮೇಲ್ ಸ್ಟುಡಿಯೋ, ರೈಟ್ ಕ್ಲಿಕ್, ಇನ್ನೊಂದು ಇಮೇಲ್ ಸ್ಟುಡಿಯೋ, ಇನ್ನೊಂದು ಇಮೇಲ್ ಸ್ಟುಡಿಯೋ, ಇನ್ನೊಂದು ಇಮೇಲ್ ಸ್ಟುಡಿಯೋ, ಇನ್ನೊಂದು ಇಮೇಲ್ ಸ್ಟುಡಿಯೋ, ಒಂದು 3-4 ಇಮೇಲ್ ಸ್ಟುಡಿಯೋ ತಗೋತಾ ಇದ್ದೀನಿ. ಸೊ ಫಸ್ಟಲ್ಲಿ ಒಂದು ಡೇಟಾ ಇಂಪೋರ್ಟ್ ಆಗಬೇಕು ಅಂತ ಕ್ಲೈಂಟ್ ಹೇಳಿದ್ದಾರೆ. ಆ ಡೇಟಾ ಇಂಪೋರ್ಟ್ನ ಮುಗಿಸ್ಬೇಕು. ದಟ್ ಈಸ್ ಮೈ ಫಸ್ಟ್ ಗೋಲ್. ಸೊ ಚಂದ್ರ, ಸ್ವಲ್ಪ ಫಾಸ್ಟ್ ಆಗಿರ್ತೀನಿ ಬಿಕಾಸ್ ಕ್ಲೈಂಟ್ ಅರ್ಜೆಂಟಲ್ಲಿದ್ದಾರೆ. 4 ಗಂಟೆ ಒಳಗೆ ಕಳಿಸ್ಲೇಬೇಕು. ಸೊ 2:24 ಇದ್ದಾರೆ. ಸೊ ಅಕಾರ್ಡಿಂಗ್ ಟು ದಿ ಕ್ಲೈಂಟ್ ಫೈಲ್ ಕೊಟ್ಟಿರಬೇಕು. ಫೈಲ್ ಕೊಟ್ಟಿದ್ರೆ 20ನೇ ತಾರೀಕು, ಇವತ್ತೆಷ್ಟು ಡೇಟು? 20ನೇ ತಾರೀಕು. ಸೊ ಡೇಟಾ ಎಲ್ಲ ಚೆಕ್ ಮಾಡಿಬಿಟ್ಟು ಟಕ್ 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 ಅಂತ ಇಮೇಲ್ ಕಳಿಸ್ಬೇಕು ಅಷ್ಟೇ. ಸೊ ಮೈ ಕಂಪ್ಯೂಟರ್ ಬ್ರೌಸು. ಸೊ 20ನೇ ತಾರೀಕು ಫೈಲ್ ಇದೆಯಾ ನೋಡ್ಕೊಂಬಿಡೋಣ. ಸೊ 20ನೇ ತಾರೀಕು ಕ್ಲೈಂಟ್ ಫೈಲ್ ಕೊಟ್ಟಿದ್ದಾರೆ. ಸೊ ಸೆಲೆಕ್ಟ್ ಮಾಡ್ತೀನಿ. ಆ್ಯಡ್ ಆ್ಯಂಡ್ ಅಪ್ಡೇಟ್ ಕರೆಕ್ಟ್ ಆಗಿದೆ. ಸೊ ದಿಸ್ ಇಸ್ ಮೈ ಇಂಪೋರ್ಟ್. ಸೆಲೆಕ್ಟ್ ನೆಕ್ಸ್ಟು ಇಂಪೋರ್ಟ್. ಸೊ ಇದು ಇಂಪೋರ್ಟ್ ಆಯಿತು. ಇಂಪೋರ್ಟ್ ಆಗುತ್ತೆ, ಟೈಮ್ ತೊಗೊಳುತ್ತದು. ಸೊ ಪ್ಯಾರಲಲ್ಲಿ ಏನು ಮಾಡ್ತೀನಿ ನಾನು? ಐ ವಿಲ್ ಬಿ ಓಪನಿಂಗ್ ಆಲ್ ದಿ ಡೇಟಾ ಎಕ್ಸ್ಟೆನ್ಷನ್ಸ್ ರಿಕ್ವೈರ್ಡ್. 3 ಡೇಟಾ ಎಕ್ಸ್ಟೆನ್ಷನ್ ತಗೋತೀನಿ. ಅದಾದಮೇಲೆ ಇಂದ ಕಾಂಟೆಂಟ್ ಟ್ಯಾಬ್ಗೆ ಹೋಗ್ತೀನಿ. ಸೊ 3 ಇಮೇಲ್ ಕಳಿಸ್ಬೇಕಲ್ಲ, ಅದಕ್ಕೆಲ್ಲ ಮಲ್ಟಿಪಲ್ ಟ್ಯಾಬ್ಸ್ ಇದೊಂದೇ ಸತಿ ಯೂಸ್ ಮಾಡೋದು. ಸೊ ಫಸ್ಟಲ್ಲಿ ಇಂಪೋರ್ಟ್ ಆಗೋಯ್ತು. ಈಗ ನನಗೆ ವೆಲ್ಕಮ್ ಇಮೇಲ್ 1 DE, ವೆಲ್ಕಮ್ ಇಮೇಲ್ 2 DE ಮತ್ತು ವೆಲ್ಕಮ್ ಇಮೇಲ್ 3 DE ಕ್ಲೈಂಟ್ ಕೇಳಿರೋ ಸ್ಪೀಡಿಗೆ ಮಾಡಬೇಕು ಅಂದರೆ ನಾನು ಇದೊಂದನ್ನೇ ಮಾಡೋಕ್ಕಾಗೋದು. ಸೊ HTML ಇಮೇಲ್ 1 ಇದಕ್ಕೊಂದು ಟ್ಯಾಬು, HTML ಇಮೇಲ್ 2 ತೊಗೊಳಕ್ಕೆ ಇದೊಂದು ಟ್ಯಾಬು. ನಾನು ಮಲ್ಟಿಪಲ್ ಟ್ಯಾಬ್ಸಲ್ಲಿ ಸ್ವಿಚ್ ಮಾಡ್ತಾ ಕೂತ್ಕೊಂಡೆ 4 ಗಂಟೆ ಒಳಗೆ ಇಮೇಲ್ ಕಳ್ಸೋಕ್ಕಾಗಲ್ಲ. ಸ್ವಲ್ಪ ಫಾಸ್ಟಾಗಿದ್ದೀನಿ, ಸ್ವಲ್ಪ ಅಲ್ಲ ತುಂಬ ಜಾಸ್ತಿ ಫಾಸ್ಟಾಗಿರ್ತೀನಿ ಇವತ್ತು. ಬಿಕಾಸ್ ನಿಮ್ಗೆ ಹೇಳಿದ್ದೀನಿ ಅಂದರೆ ನಾನು ಮುಗಿಸ್ಬೇಕು ಅದನ್ನು. ಸೊ ಅದೆಲ್ಲ ಓಪನ್ ಆಗೋಕ್ಕೆ ಟೈಮ್ ಆಗುತ್ತೆ ಅಂತ ಗೊತ್ತು. ಇದ್ರ ಜೊತೆಗೆ ನಾನು ಬರ್ಡೇ ಕಳಿಸ್ಬೇಕು. ಅದಕ್ಕೆ ಕಾಂಟ್ಯಾಕ್ಟ್ ಬಿಲ್ಡ್ರಿಂದ ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೊಂದು ಇಮೇಲ್ ಸ್ಟುಡಿಯೋ ಮತ್ತು ಇದು, ಓಕೆನಾ? ಇಷ್ಟೊಂದು ಟ್ಯಾಬ್ ಇದೆ. ಯಾವ್ಯಾವ ಟ್ಯಾಬಲ್ಲಿ ಏನೇನಿದೆ ನನಗೆ ಗೊತ್ತಿರುತ್ತೆ. ಸೊ ಫಸ್ಟ್ ಟ್ಯಾಬಲ್ಲಿ ಡೇಟಾ ಇಂಪೋರ್ಟ್ ಆಯಿತು. ಈ ಟ್ಯಾಬಲ್ಲಿ ನನಗೆ ವೆಲ್ಕಮ್ ಇಮೇಲ್ 1ಗೆ ಹೋಗ್ತೀನಿ. ಅದು ಓಪನ್ ಆಗೋಂಥ ಟೈಮ್ ಇಲ್ಲ. ಸೊ ವೆಲ್ಕಮ್ ಇಮೇಲ್ 2ಗೆ ಹೋಗ್ತೀನಿ. ಅದನ್ನು ಓಪನ್ ಆಗೋಕ್ಕೆ ಟೈಮ್ ಇಲ್ಲ ಅಂತ ವೆಲ್ಕಮ್ ಇಮೇಲ್ 3ಗೆ ಹೋಗ್ತೀನಿ. ಸೊ ಇಲ್ಲಿ ಇಮೇಲ್ ರೆಡಿ ಇದೆ, ಓಕೆ. ಸೊ ಇದು ವೆಲ್ಕಮ್ ಇಮೇಲ್ 2 ರೆಡಿ ಇದೆ. ಸೊ HTML ಇಮೇಲ್ ಅದೆಲ್ಲ ಓಪನ್ ಆಗೋಷ್ಟರಲ್ಲಿ ಫಾಸ್ಟಾಗಿ ಇದನ್ನು ಓಪನ್ ಮಾಡ್ಕೋತೀನಿ. ಇಲ್ಲಿ ನಾನು ಡೇಟಾ ಎಕ್ಸ್ಟೆನ್ಷನ್ ಬಂದು ಫಸ್ಟು DEಲಿ ಒಂದು 5 ಜನಕ್ಕೆ ಡೇಟ್ ಹಾಕಬೇಕು, ಕರೆಕ್ಟ್? ಸೊ ಅದಕ್ಕೆ ಈ DEಗೆ ಬಂದ್ಬಿಡ್ತೀನಿ. 4 ಗಂಟೆ ಒಳಗೆ ಎಲ್ಲ ಹೋಗಲೇಬೇಕು. ಬಟ್ ಆರ್ಡ್ರ್ ಇಂಪಾರ್ಟೆಂಟು, ಆರ್ಡ್ರ್ ಚೇಂಜ್ ಆಗಂಗೆ ಇಲ್ಲ. ಸೊ ಅದಕ್ಕೇ ಇಷ್ಟ ಆಗು. ಇದಕ್ಕೆ ನನಗೆ ಡೇಟಾ ರಿಫ್ರೆಶ್ ಮಾಡ್ಕೊಳ್ಳೋಕೆ ಒಂದು DE ಬೇಕು. ಆ್ಯಂಡ್ ಬರ್ಡೇ ಇಮೇಲ್ ಕಳಿಸೋದಕ್ಕೆ ಒಂದು ಕಾಂಟೆಂಟ್ ಬೇಕು, ಓಕೆನಾ? ಸೊ ಇಲ್ಲಿ ಬರ್ತಾ ಇದ್ದೀನಿ. 14 ಜನ ಇದ್ದಾರೆ. ಇದಕ್ಕೊಂದು ರಿಫ್ರೆಶ್ ಹೊಡಿತೀನಿ. ಸೊ ಪ್ಯಾರಲಲ್ಲಿ ಇದಕ್ಕೊಂದು ರಿಫ್ರೆಶ್ ಹೊಡಿತೀನಿ. ಎಷ್ಟು ಜನ ಬರ್ತಾರೆ ಬರಲಿ. ನಾನು ನೆನ್ನೆ ಆಟೋಮೇಷನ್ ಮಾಡಿ ಮುಗಿಸ್ಬಿಟ್ಟಿದ್ದೀನಿ, ಚಿಕ್ಕ ಆಟೋಮೇಷನ್. ಅದನ್ನು ರಿಫ್ರೆಶ್ ಮಾಡಿದ್ರೆ ಸಾಕು. ಡೇಟ್ ಎಲ್ಲ ಚೇಂಜ್ ಮಾಡ್ತಾ ಕೂತ್ಕೊಳ್ಳೋ ಟೈಮ್ ಇಲ್ಲ, ಅದಕ್ಕೋಸ್ಕರನೇ ಮಾಡಿದ್ದು. ಇದು ರೆಡಿ ಇದೆ. ಕಾಂಟ್ಯಾಕ್ಟ್ ಬಿಲ್ಟಿಗೆ ಬರ್ತೀನಿ. ಬರ್ತ್ ಡೇಟ್ ಎಷ್ಟು ಜನಕ್ಕಿದೆ? ಇಲ್ಲಿದೆ. ಸೊ ಇವತ್ತು ಇಬ್ಬರಿಗೆ ಮಾತ್ರ ಕಳಿಸ್ತೀನಿ, 1 or 2, ಆಯಿತಾ? ಸೊ ಬರ್ತ್ ಡೇಟ್, ಇವತ್ತಿನ ಬರ್ತ್ ಡೇಟ್ ಅಂದರೆ ಇವತ್ತೆಷ್ಟು ಡೇಟು? 03/20 2005 ಹುಟ್ಟಿರೋರು ಕೆಲಸ, ಆಯಿತಾ? ಇಬ್ಬರಿಗೆ ಮಾತ್ರ ಬರ್ತ್ ಡೇಟ್ ಹೋಗಬೇಕು. ಡೇಟಾ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಬ್ಬರು ಎಡಿಟು, ಇದು ಬರ್ತ್ ಡೇಟು, ಆಯಿತಾ? ಓಕೆ, ತೊಂದರೆ ಇಲ್ಲ. ಇದು ಬರ್ತ್ ಡೇಟ್ ಕರೆಕ್ಟಾ? ಕ್ಯಾನ್ಸಲ್, ಮಿಸ್ ಆಗ್ಬಿಟ್ಟೆ ಕಷ್ಟ ಅಂತ. 1, 2, 3 ಜನ. ಎಡಿಟು, ಪೇಸ್ಟು, ಸೇವು. ಇಲ್ಲಿ ಸೇವ್ ಆಗ್ತಿದೆ ಅಂತ ಇಲ್ಲಿ ಡೇಟಾ ಎಕ್ಸ್ಟೆನ್ಷನ್ಗೆ ಬರ್ತೀನಿ. ಬರ್ಡೇ ಡೇಟಾ ಎಕ್ಸ್ಟೆನ್ಷನ್ ಓಪನ್ ಮಾಡ್ತೀನಿ. ನೆನ್ನೆ 4 ಜನಕ್ಕೆ ಹೋಗಿದೆ, ಇವತ್ತು 3 ಜನಕ್ಕೆ ಹೋಗಬೇಕು. ಸೊ ಅದಕ್ಕೂ ಚಿಕ್ಕ ಆಟೋಮೇಷನ್ ಮಾಡಿ ಮುಗಿಸಿದ್ದೀನಿ. ನಾನೇ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದೊಂದು ರಿಫ್ರೆಶ್ ಮಾಡ್ತೀನಿ. ಸೊ ಇದು ರೆಡಿ. ಸೊ ಇನ್ನು 10 ನಿಮಿಷ ಇದೆ. ಸೊ ಇಮೇಲ್ ಬರ್ಡೇ ಇಮೇಲ್. ಸೊ ಬರ್ಡೇ ಇಮೇಲ್ ಇಲ್ಲಿದೆ. ಇದನ್ನು ಓಪನ್ ಮಾಡಿ ರೆಡಿ ಇಟ್ಕೊಂಬಿಡೋಣ. ಈಗ ಡೇಟಾ ರಿಫ್ರೆಶ್ ಆಗಿದೆ. ಇಲ್ಲಿ 10 ಜನ ಬಂದಿದ್ದಾರೆ. ಕನ್ಫರ್ಮ್ ಮಾಡ್ಕೋತೀನಿ. ಇವತ್ತೆಷ್ಟು ಡೇಟು? ಇವತ್ತು 20, 19ನೇ ತಾರೀಕು ಹೋಗುತ್ತೆ. ವೆರಿ ಗುಡ್, ದಿಸ್ ಇಸ್ ರೈಟ್. ಆ್ಯಂಡ್ ಇಲ್ಲಿ 14 ಜನ ಬರ್ತಾ ಇದ್ದಾರೆ. ಸೊ ಇವತ್ತು 20ನೇ ತಾರೀಕು -3 ಮಾಡಿದ್ರೆ 17, ಮಾರ್ಚ್ 17. ಇದು ಕರೆಕ್ಟ್ ಆಗಿದೆ, ಸೂಪರ್. ಸೊ ಇಲ್ಲಿ 4 ಜನ ಬಂದಿದ್ದಾರೆ. ಯಾರ್ಯಾರು? 13ನೇ ತಾರೀಕು. ಸೊ ಇವತ್ತೆಷ್ಟು ತಾರೀಕು? 20 -7 ಮಾಡ್ತೀನಿ, ಮಾರ್ಚ್ 13. ಡೇಟಾ ಕಂಪ್ಲೀಟ್ಲಿ ರೆಡಿ ಇದೆ. ದಿಸ್ ಇಸ್ ಗುಡ್. ಈಗ ಫಸ್ಟ್ ಇಮೇಲ್ ಕಳಿಸ್ಬಿಡೋಣ. ಸೊ ಡಿಫಾಲ್ಟು, ನೆಕ್ಸ್ಟು,
ಚಂದ್ರ ವೆಲ್ಕಮ್ ಇಮೇಲ್ 1 ಅರ್ಜೆಂಟ್ಗೆ ಹೋಗಬೇಕು. ಕನ್ಫರ್ಮೇಷನ್ನು ವೆಲ್ಕಮ್ ಸೀರೀಸ್ ಟು ಸೆಲೆಕ್ಟ್ ಸೆಂಡ್ ಅರ್ಜೆಂಟ್ ಇದ್ರೇನು ಫೋಲ್ಡ್ ಸೆಲೆಕ್ಟ್ ಮಾಡೋದು ಬನಿಬಾರ್ದು. ಸೊ ವೆಲ್ಕಮ್ ಇಮೇಲ್ 1 3:52ಕ್ಕೆ ಹೋಗ್ತಾ ಇದೆ. ಸೊ 4 ಗಂಟೆ ಒಳಗೆ ಕಳಿಸ್ಬಿಡ್ಬೇಕು ನಾನು. ಒಂದೋಯ್ತಾ? ಅಲ್ಲಿ ಹೋಗಿ ಅದು ಮುಗಿಸೋ ಗಂಟ ನಾನು ಕಾಯ್ಕೊಳಕ್ಕಾಗಲ್ಲ. ಸೊ ಮೊದಲನೇ ಇಮೇಲ್ ಹೋಗಿದೆ, ಪಕ್ಕ ಅದು 3:52ಕ್ಕೆ ಹೋಗಿದ್ದೀನಿ, 1 ನಿಮಿಷ ಬೇಕು ನನಗೆ. ಸೊ ಇದು ವೆಲ್ಕಮ್ ಇಮೇಲ್ 2ನ ಹೆಲನ್. ಸೊ ಇದು ವೆಲ್ಕಮ್ ಇಮೇಲ್ 2. ಓದಿದ್ರೆ ಗೊತ್ತಿರುತ್ತೆ, ನೀವು ಓದಿಲ್ಲ ಅಂದರೆ ಓದ್ಬಿಟ್ಟು ಮಾಡಿ. ಸೊ ಡೇಟಾ ಎಕ್ಸ್ಟೆನ್ಷನ್ನು. ಸೊ ಇದಕ್ಕೊಂದು ಆಟೋಮೇಷನ್ ಮಾಡ್ಬಿಡ್ತೀನಿ ಇಮೇಲ್ ಕಳಿಸೋದಕ್ಕೆ. ವೆಲ್ಕಮ್ ಇಮೇಲ್ 2 ನೆಕ್ಸ್ಟ್. ಇದನ್ನು ಮಾಡಲ್ಲ ನಾಳೆಯಿಂದ, ಈ ಥರ ಚೇಂಜ್ ಮಾಡ್ತಾ ಕೂತ್ಕೊಳ್ಳಲ್ಲ. ಇದಕ್ಕೆ ಇವತ್ತು ಮಾಡ್ತೀನಿ ಚಿಕ್ಕ ಆಟೋಮೇಷನ್. ಡೇಟ್ ಆಯ್ತಲ್ವಾ, ಡೇಟ್ ಬರೀ ಸುಮ್ಮನೆ ರೀಫ್ರೆಶ್ ಮಾಡಿದ್ರೆ ಸಾಕು. ಎರಡನೇದು ಆಯ್ತಾ? ಸೊ 3:52 ಹೆಚ್ಚು ಕಡಿಮೆ ಅದೇ ಟೈಮ್ಗೆ ಹೋಗ್ತಾ ಇದೆ, ಬಟ್ ಆರ್ಡರ್ ಕರೆಕ್ಟ್ ಆಗಿದೆ. ಸೊ ಎರಡನೇ ಇಮೇಲ್ ಹೋಯ್ತು, ಸೊ ದಟ್ ಇಸ್ ಗುಡ್. ಈಗ ಮೂರನೇ ಇಮೇಲ್, ಇದು ಮೂರನೇ ಇಮೇಲ್, ಜಾಯಿನ್ ಟುಡೇ ಮೂರನೇ ಇಮೇಲು, ಸೆಂಡ್ ನೆಕ್ಸ್ಟ್ ಎಂಪ್ಲಾಯೀಸು ವೆಲ್ಕಮ್ ಇಮೇಲ್ 3 ವೆರಿ ಗುಡ್. ಇದು ರೆಡಿ ಇದೆ. ವೆಲ್ಕಮ್ ಸೀರೀಸ್ ಸೆಲೆಕ್ಟ್ ನೆಕ್ಸ್ಟ್. ಪ್ಯಾಕಿಂಗ್ ಫೋಲ್ಡರು ನೆಕ್ಸ್ಟ್. ಮಲ್ಟಿಪಲ್ ಟ್ಯಾಬ್ಸ್ ಈ ಥರ ಸೀನ್ಗಳೆಲ್ಲ ಯೂಸ್ ಮಾಡಬೇಕು. ಅದು ಗೊತ್ತಾಗಬೇಕು ಅಂದರೆ ನಿಮ್ಗೆ ಇಷ್ಟು ಕೆಲಸ ಇರಬೇಕು. ಇದರ ಮಲ್ಟಿಪಲ್ ಟ್ಯಾಬ್ಸ್ ಗೊತ್ತಾಗಲ್ಲ. ಸೊ ಮೂರನೇ ಇಮೇಲ್ ಹೋಯ್ತು ಸೂಪರ್, ಇದು ಮುಗೀತು. ಸೊ 3:53ಕ್ಕೆ ಹೋಗಿದೆ ಅಂದ್ಕೊಂಡಿದ್ದೀನಿ. ನಾನು ಕಾಂಟ್ಯಾಕ್ಟ್ ಬಿಲ್ಡಲ್ಲಿ ಡೇಟಾ ರೆಡಿ ಮಾಡಾಯಿತು. ಈಗ ಇವನನ್ನು ರೀಫ್ರೆಶ್ ಮಾಡಬೇಕು. ಸೊ ಯಾರಿಗೆ ಹೋಗ್ಬೇಕು ಇವತ್ತು? ಸೊ 4 ಜನ ಇದ್ದಾರೆ, ರೀಫ್ರೆಶ್ ಮಾಡಿಲ್ಲ ಅಂದರೆ ಇದು 13 ತೋರಿಸ್ತಾ ಇದೆ. ಇದು ತಪ್ಪಾಗಿದೆ. ಏನಾಗಿದೆ? ನಾನು ಬರ್ತ್ ಡೇಟ್ಸ್ ಹೋಗಬೇಕು. ಬರ್ತ್ ಡೇ ಡಿ ಹೋಗ್ಬಿಡೋಣ. ಸೊ ಬರ್ತ್ ಡೇ ಡಿ ಇಲ್ಲಿದೆ. ಸೊ ಡೇಟಾನ ಕನ್ಫರ್ಮ್ ಮಾಡ್ಕೊಳ್ದೆ ಕಳಿಸ್ಬಾರ್ದು. ಸೊ ಡೇಟಾ ಕನ್ಫರ್ಮ್ ಆಗಬೇಕು. ಮಾರ್ಚ್ 16 ತೋರಿಸ್ತಾ ಇದೆ ಆಪ್ಟಿನ್ ಡೇಟು. ಆ್ಯಕ್ಚುಲಿ ತಪ್ಪು ಇಲ್ಲಿದೆ, ಮಾರ್ಚ್ 19 ಇದೆ. ಸೊ ರೀಫ್ರೆಶ್ ಮಾಡ್ಬಿಡೋಣ. ಮಾರ್ಚ್ 19 1975 ಹುಟ್ಟಿದ್ರು ನಿನ್ನೆ. ಇವತ್ತೆಲ್ಲ 2005. ಮಾರ್ಚ್ 20 ಬರಬೇಕು. ಇಲ್ಲಿಗೆ 20 ಬರುತ್ತೆ, ತೊಂದರೆ ಇಲ್ಲ ನನಗೆ ಗೊತ್ತು. ಸೊ ಇದನ್ನು ಬರ್ಡೇ ಇಮೇಲು ಸೆಲೆಕ್ಟು. ಅದು ರೀಫ್ರೆಶ್ ಆಗ್ಬೇಕಾದ್ರೆ ಆಟ ಆಡ್ಬೋದು ಹಂಗ, ಅವೆಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ? ಸೊ ಬರ್ಡೇ 3 ಜನ ಬಂದಿದ್ದಾರೆ, ಕರೆಕ್ಟಾ? ಕರೆಕ್ಟು. ಏನಕ್ಕೆ ಅಂದರೆ ನಾನು 3 ಜನ ತಾನೇ ಎಡಿಟ್ ಮಾಡಿದ್ದು, ಕರೆಕ್ಟಾಗಿದೆ. ಅದೇ 3 ಜನಕ್ಕೆ ಹೋಗುತ್ತೆ. 4 ಜನ ಇದ್ದಿದ್ದು 3 ಜನ ಆದರೂ. ಈ ಥರ ಫಾಸ್ಟಾಗಿ ತಗೋಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಬೇಕು. ಎಲ್ಲಿ ಡೇಟಾ ಚೇಂಜ್ ಮಾಡುತ್ತೆ, ಎಷ್ಟು ಟೈಮ್ ತೊಗೊಳುತ್ತೆ, ಯಾವಾಗ ತೊಗೋಬೋದು, ಮಲ್ಟಿಪಲ್ ಟ್ಯಾಬ್ಸ್ ಯಾವಾಗ ತೊಗೊಳಕ್ಕಾಗಲ್ಲ. ಸೊ ಬರ್ಡೇ ಇಮೇಲ್ ರೆಡಿ, ಸೆಲೆಕ್ಟು ನೆಕ್ಸ್ಟು, ಸೆಲೆಕ್ಟು ಸೆಂಡು. ನಾನು ಅಲ್ಲೋಗಿ ಟ್ರ್ಯಾಕಿಂಗಲ್ಲಿ ನೋಡೋ ಅವಶ್ಯಕತೆ ಇಲ್ಲ, ಇಮೇಲ್ ಹೋಗುತ್ತೆ. ಸೊ 3:54. ಸೊ 2 ನಿಮಿಷದಲ್ಲಿ 4 ಇಮೇಲ್ ಕಳಿಸಿದ್ದೀನಿ ಅಲ್ವಾ? ಈ ಸ್ಪೀಡ್ ಆಬ್ವಿಯಸ್ಸು 100% ಬಿಕಾಸ್ ನನಗಿರೋ ಎಕ್ಸ್ಪೀರಿಯನ್ಸ್. ಈಗ 4 ಗಂಟೆ ಒಳಗೆ ಏನಾದರೂ ಆಗಲಿ ಇಮೇಲ್ ಕಳಿಸ್ಬೇಕು ಅಂತ ಹೇಳಿದ್ದೀನಿ, ಇಮೇಲ್ ಕಳಿಸಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಸ್ಟಾಪಿಂಗ್. ಆಟೋಮೇಷನ್ದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಇಂಟ್ರಾಕ್ಷನ್ಸ್ ಇಲ್ಲಿ ನಾಳೆಯಿಂದ ಇಮೇಲ್ ಕಳಿಸೋದು ಸಿಂಪಲ್, ಒಂದೊಂದು ಕ್ಲಿಕ್ಕಲ್ಲಿ ಹೋಗ್ಬಿಡ್ಬೇಕು. ಈಗ ನಾನು 4-5 ಕ್ಲಿಕ್ ಹೋಗ್ತಾ ಇದೆ, ಕರೆಕ್ಟ್. ಇಮೇಲ್ಗೆ ಹೋಗ್ಬೇಕು, ಪಿಕ್ ಮಾಡಬೇಕು, ಎತ್ಕೋಬೇಕು, ಕಳಿಸ್ಬೇಕು. ಅದನ್ನು ನಾಳೆಗೆ, ಇವತ್ತು ಆಟೋಮೇಷನ್. ನಿನ್ನೆ ಡೇಟಾ ಆಟೋಮೇಷನ್ ಮಾಡಿದ್ದೀನಿ, ಇವತ್ತು ಇಮೇಲ್ ಸೆಂಡಿಂಗ್ ಆಟೋಮೇಷನ್ ಮಾಡ್ತೀನಿ. ಚಿಕ್ಕ ಆಟೋಮೇಷನ್. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಬಾಯ್.